SIR ವಿಚಾರವಾಗಿ ಸುಪ್ರೀಂ ಕೋರ್ಟ್ ಎಲ್ಲ ರಾಜ್ಯಗಳಿಗೂ ಸೂಚನೆ ಕೊಟ್ಟಿದೆ. ಅದರಲ್ಲಿ ಮಮತಾ ಬ್ಯಾನರ್ಜಿ ಅವರೇ ವಾದ ಮಾಡಿದ್ರು. SIR ಅನ್ನುವಂಥದ್ದು ಒಂದು ಸಾಂವಿಧಾನಿಕವಾಗಿ ಮತದಾರ ಪಟ್ಟಿ ಪರಿಷ್ಕರಣೆ ಮಾಡುವಂಥದ್ದು, ಯಾವುದೇ ರಾಜ್ಯಗಳು ಕೂಡ ಅಡ್ಡಿಪಡಿಸಬಾರ್ದು. ಮೊದಲ ಸಾರ್ವತ್ರಿಕ ಚುನಾವಣೆಯಿಂದ ಮೊದಲುಗೊಂಡು ಮತದಾರ ಪರಿಷ್ಕರಣೆ ಪಟ್ಟಿಯ ಪರಿಷ್ಕರಣೆ ನಡೆಯೋದು ಒಂದು ಸಾಂವಿಧಾನಿಕ ಹಿತಾಸಕ್ತಿಯನ್ನು ರಕ್ಷಣೆ ಮಾಡುವ ಸಲುವಾಗಿಯೇ ಚುನಾವಣಾ ಆಯೋಗ ಮಾಡ್ತಾ ಬಂದಿರೋದು. ಆದರೆ ಕಾಂಗ್ರೆಸ್ಸಿಗೆ ಎಲ್ಲದರಲ್ಲೂ ತಪ್ಪು ಹುಡುಕುವಂಥ ಒಂದು ಕೆಟ್ಟ ಮನೋಭಾವನೆ ಅಧಿಕಾರ ಕಳ್ಕೊಂಡ ನಂತರ ಬಂದ್ಬಿಟ್ಟಿದೆ. ಹಾಗಾಗಿ ಇವರು ಮತ್ತು ಇಂಡಿ ಒಕ್ಕೂಟ SIR ವಿರುದ್ಧನೇ ಒಂದು ಅಪಪ್ರಚಾರ ಶುರು ಮಾಡಿದ್ರು. ಅಪಪ್ರಚಾರ ಶುರು ಮಾಡೋದು ಇದು ಮೊದಲನೇ ಸಾರಿ ಅಂತೇನಿಲ್ಲ. CAA ಬಗ್ಗೆ ಅಪಪ್ರಚಾರ ಶುರು ಮಾಡಿದ್ರು, ಕೃಷಿ ಕಾಯ್ದೆ ಬಗ್ಗೆ ಅಪಪ್ರಚಾರ ಶುರು ಮಾಡಿದ್ರು, EVM ಬಗ್ಗೆ ಅಪಪ್ರಚಾರ ಶುರು ಮಾಡಿದ್ರು. ಈಗ ಅದರ ಅಪಪ್ರಚಾರದ ಅಂಗವಾಗಿಯೇ SIR ಬಗ್ಗೆನೂ ಕೂಡ ಅಪಪ್ರಚಾರ ಶುರು ಮಾಡಿದ್ರು. ಭಾಳ ಸ್ಪಷ್ಟವಾಗಿ ಚುನಾವಣಾ ಆಯೋಗ ಹೇಳ್ತು, ನಾವು ದಾಖಲೆಗಳನ್ನು ಪರಿಶೀಲನೆ ಮಾಡ್ತೀವಿ, ಅಕ್ರಮ ಮತದಾರರನ್ನು ಅಷ್ಟೇ ನಾವು ಪಟ್ಟಿಯಿಂದ ಕೈ ಬಿಡ್ತೀವಿ. ಅಷ್ಟು ಹೇಳಿದ್ಮೇಲೂ ಕೂಡ SIR ವಿರುದ್ಧ ಇವರು ಅಪಪ್ರಚಾರ ಶುರು ಮಾಡಿದ್ರು. ತಾನೇ ನ್ಯಾಯಾಲಯಕ್ಕೆ ಹೋದರು. ನ್ಯಾಯಾಲಯ ಸರಿಯಾದ ತಪರಾಕಿನ ಹಾಕಿದೆ. SIRಗೆ ಅಡ್ಡಿಪಡಿಸೋದು ಅದು ಸಾಂವಿಧಾನಿಕ ಹಿತಾಸಕ್ತಿಯ ಉಲ್ಲಂಘನೆ ಆಗುತ್ತೆ, ಆ ರೀತಿ ಅಡ್ಡಿಪಡಿಸೋದು ಅಪರಾಧ ಆಗುತ್ತೆ ಅಂತಕ್ಕಂಥ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದೆ. ಆ ತೀರ್ಪನ್ನು ನಾವು ಸ್ವಾಗತಿಸ್ತೇನೆ. ಮತದಾರರ ಪಟ್ಟಿ ಪರಿಷ್ಕರಣೆ ಆಗಲೇಬೇಕು. ಅಕ್ರಮ ಮತದಾರರು ಪಟ್ಟಿಯಲ್ಲಿ ಇರೋರನ್ನು ಕೈ ಬಿಡಲೇಬೇಕು. ಇಲ್ಲದೇ ಇದ್ರೆ ಪಾಕಿಸ್ತಾನದವರು ಬಾಂಗ್ಲಾದೇಶದವರೆಲ್ಲ ಬಂದು ಇಲ್ಲಿ ವೋಟರ್ ಲಿಸ್ಟಿಗೆ ಸೇರ್ಕೊಂಡು ವೋಟ್ ಹಾಕೋದಾದರೆ ದೇಶಭಕ್ತರು ಎಲ್ಲಿ ಗೆಲ್ಲಕ್ಕೆ ಸಾಧ್ಯ? ದೇಶದ್ರೋಹಿಗಳಷ್ಟೇ ಗೆಲ್ತಾರೆ. ಈ ಕದ್ದು ಮುಚ್ಚಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗೋರು ನಾಳೆ ಸಾರ್ವಜನಿಕವಾಗಿ ಬಹಿರಂಗವಾಗೇ ಕೂಗಕ್ಕೆ ಶುರು ಮಾಡ್ತಾರೆ. ವಿಧಾನಸೌಧದ ಒಳಗೆ ಕೂಗಿದ್ರು ಆಶ್ಚರ್ಯ ಇಲ್ಲ, ಯಾಕೆಂದ್ರೆ ಅವರಿಂದಲೇ ಗೆದ್ದು ಬಂದಿರ್ತಾರಲ್ಲ. ಬಾಂಗ್ಲಾದೇಶ ಪಾಕಿಸ್ತಾನದವ್ರು ಓಟ್ ತಗೊಂಡು ಗೆದ್ದು ಬಂದ ಮೇಲೆ ಋಣ ತೀರ್ಸೋ ಕೆಲಸ ಮಾಡಬೇಕಲ್ಲ. ಋಣ ತೀರ್ಸೋ ಕೆಲಸ ಮಾಡೋಕ್ಕೆ ಇಲ್ಲಿ ಬಂದು ಒಳಗೂ ಬಂದು ಕೂಗಕ್ಕೆ ಶುರು ಮಾಡಿದ್ರೆ ನಮ್ಮ ಸಂವಿಧಾನ ಉಳಿಯುತ್ತಾ, ನಮ್ಮ ದೇಶ ಉಳಿಯುತ್ತಾ? ಹಾಗಾಗಿ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಕೊಟ್ಟಿರುವ ತೀರ್ಪು ಸ್ವಾಗತಾರ್ಹ, ಅದನ್ನು ನಾನು ಸ್ವಾಗತಿಸ್ತೀನಿ. ಇನ್ನಾದರೂ ಕೆಳಗೆ ಮೇಲೆ ಮುಚ್ಚಿಕೊಂಡು ನ್ಯಾಯಾಲಯದ ಆದೇಶವನ್ನು ಪಾಲಿಸಿ ನ್ಯಾಯಯುತವಾಗಿರತಕ್ಕಂಥ ಮತದಾರರ ಪಟ್ಟಿ ಆಗುವಂತೆ ನೋಡ್ಕೊಳ್ಳಿ. ಮೆಟ್ರೋಗೆ ಶಾಡೋ ಅಮೌಂಟ್ ಅಂತಂದು ರಾಜ್ಯ ಸರ್ಕಾರ ಕೊಡ್ತಿದ್ದು, ಅಂದ್ರೆ ಬಜೆಟ್ನಲ್ಲಿ ಮೀಸಲಿರಿಸಿದ್ದು. ಆದರೆ ಈ ಸರ್ಕಾರದಲ್ಲಿ ಅಮೌಂಟ್ ಇಲ್ಲದೆ ಇರೋದೇ ಮೆಟ್ರೋದಲ್ಲಿ ಇಷ್ಟೊಂದೆಲ್ಲ ಬೆಲೆ ಏರಿಕೆ ಮಾಡೋದಕ್ಕೆ, ಪ್ರಯಾಣ ದರ ಜಾಸ್ತಿ ಮಾಡೋದಕ್ಕೆ ಕಾರಣ ಅಂತ. ಅಲ್ಲಿ ಈಗ ಇವ್ರು ಏನಂದ್ರೆ ಅದನ್ನು ಒಪ್ಕೋಬೇಕಲ್ಲ, ನಮಗೆ ಹಣ ಕೊಡೋಕ್ಕಾಗ್ತಿಲ್ಲ, ಅದಕ್ಕೆ ಮೆಟ್ರೋ ದರ ಏರಿಕೆ ಮಾಡ್ತಾ ಇದ್ದೀವಿ, ಒಂದು ಅನಿವಾರ್ಯ ಕ್ರಮ ಅನ್ನೋದನ್ನು ಹೇಳಬೇಕಿತ್ತು. ಆದರೆ ಕೇಂದ್ರದ ಮೇಲೆ ಗುಬ್ಬ ಕೂರಿಸ್ತಿದ್ರಿ. ನಮ್ದು ಅಲ್ವೇ ಎಲ್ಲ ಹೇಳ್ಬೇಕಾದ್ರೆ ಹೇಳ್ತೀರಿ, ಕೇಂದ್ರದ 20%, ನಮ್ದು 80%, ಅದೆಲ್ಲ ನಮ್ದೇ ಅಂತ. ಬೆಲೆ ಏರಿಕೆ ಬಂದಾಗ ಕೇಂದ್ರದ್ದೇನೂ ಇಲ್ಲ ಅಲ್ಲ, ಇದು ರಾಜ್ಯದ್ದೇನೂ ಇಲ್ಲ, ಎಲ್ಲ ಕೇಂದ್ರದ್ದು ಒಂದು ಸುಳ್ಳು ಯಾಕೆ ಹೇಳ್ತೀರಿ? ತೇಜಸ್ವಿ ಸೂರ್ಯ ಅವರು ಈ ಸರ್ಕಾರದ ಬಂಡವಾಳವನ್ನು ಬಯಲು ಮಾಡೋದಕ್ಕೆ ಸೂಕ್ತವಾಗಿರೋದನ್ನೇ ಮಾಡಿದ್ದಾರೆ. ಖಾಲಿ ಟ್ರಂಕ್ ಇಟ್ಕೊಂಡು ಹೋಗಿದ್ದಾರೆ, ಖಾಲಿ ಚಂಬ್ ಇಟ್ಕೊಂಡು ಹೋಗ್ಬೇಕಿತ್ತು. ಇದು ಒಂದು ರೀತಿ ಖಾಲಿ ಚೊಂಬಿನ ಸರ್ಕಾರ ಇದು ಸರ್ಕಾರ. ಸರ್, ಇದರ ಜೊತೆಗೆ 4 ನಿಗಮಗಳು BMTC, KSRTC, NEWRS ಈ ಎಲ್ಲದಕ್ಕೂ ಕೂಡ ಶಕ್ತಿ ಯೋಜನೆ ಮೂಲಕ 600 ಕೋಟಿಗೂ ಹೆಚ್ಚು ಜನ ಪ್ರಯಾಣ ಮಾಡಿದ್ದಾರೆ ಮಹಿಳೆಯರು. ಇನ್ನೂ ಕೂಡ 2440 ಕೋಟಿ ಬಾಕಿ ಬರಬೇಕಾಗಿದೆ ರಾಜ್ಯ ಸರ್ಕಾರದಿಂದ 4 ನಿಗಮಕ್ಕೆ. ಶಕ್ತಿ ಯೋಜನೆ ಮಹಿಳೆಯರಿಗೆ ಉಚಿತ ಪ್ರಯಾಣದ ಅವಕಾಶವನ್ನು ಒದಗಿಸಿಕೊಟ್ಟಿದೆ. KSRTCಯ 4 ನಿಗಮಗಳನ್ನು ನಿಶಕ್ತಿಯಾಗಿ ಮಾಡಿದೆ, ಅದು ಸತ್ಯ. ಬಸ್ಸುಗಳು ತಳ್ಳೋ ಮಾಡಲಾಗಿದ್ದಾವೆ. 4 ರೂಟ್ ಓಡಾಡ್ತಿದ್ದಂಥ ಗ್ರಾಮೀಣ ಪ್ರದೇಶದ ರೂಟ್ ಬಸ್ಸುಗಳು 1-2 ಇಳಿದಿದ್ದಾವೆ. ಸಂಬಳ ಕೊಡೋಕ್ಕೂ ಪರಿತಪಿಸುವಂಥ, ಸಾಲ ಮಾಡಬೇಕಾದಂಥ ಪರಿಸ್ಥಿತಿ ಉಳಿದ 4 ನಿಗಮಗಳಿಗಿದೆ. ಯಾಕೆ ಅಂದರೆ ಇವರು ಮಹಿಳೆಯರಿಗೆ ಶಕ್ತಿ ತುಂಬ್ತಾ ಇದ್ದೀವಿ ಅಂಥೇಳಿ ನಿಗಮಗಳನ್ನೇ ನಿಶಕ್ತಿ ಮಾಡಿದ್ರೆ ಇನ್ನು ಬಸ್ಸೇ ಓಡಾಡದೇ ಇದ್ದಾಗ ಉಚಿತ ಬಸ್ಸಿನ ಪ್ರಶ್ನೆನೇ ಬರೋದಿಲ್ವಲ್ಲ. ಇದು ವಾಸ್ತವಿಕವಾಗಿರತಕ್ಕಂಥ ಪರಿಸ್ಥಿತಿ. ದೇಶಪಾಂಡೆ ಸಾಹೇಬರು ಹಿರಿಯ ಶಾಸಕರು, ಅವರು ಸತ್ಯ ಹೇಳಿದ್ದಾರೆ. ಅವರು ಸತ್ಯನೇ ಹೇಳಿದ್ದಾರೆ. ಏನು ಹೇಳಿದರು ಅಂದರೆ, ಈ ಶಕ್ತಿ ಯೋಜನೆ KSRTCಯನ್ನು ನಿಶಕ್ತಗೊಳಿಸಿದೆ, ಗಂಡಸರು ಬಸ್ ಹತ್ತುವ ಯೋಚನೆಯನ್ನೇ ಕೈಬಿಟ್ಟಿದ್ದಾರೆ, ಗ್ರಾಮೀಣ ಪ್ರದೇಶಗಳಿಗೆ ಬಸ್ಸೇ ಓಡಾಡ್ತಿಲ್ಲ, ಈ ಯೋಜನೆ ವ್ಯವಸ್ಥೆಯನ್ನೇ ನಿಶಕ್ತಗೊಳಿಸಿದೆ. ನಾನು ಹೇಳಿದ ಮಾತಲ್ಲ, ದೇಶಪಾಂಡೆ ಸಾಹೇಬ್ರು ಹೇಳಿದ ಮಾತು. ಆದರೆ ಏನಾಗಿದೆ, ಕಣ್ಣಿದ್ದು ಕುರುಡರಾಗಿರೋರಿಗೆ, ಕಿವಿ ಇದ್ದು ಕಿವಿಡ್ರಾಗಿರೋರಿಗೆ ಇವು ಯಾವುದು ಸತ್ಯ ಅವ್ರ ತಲೆಗೆ ಹೋಗಕ್ಕೆ ಸಾಧ್ಯ ಇಲ್ಲ. ಇದು ಸ್ಥಿತಿ. ಒಣಜಂಬ ಅಷ್ಟೇ.
ಎಲ್ಲ ಹಾಳಾಗೋಗಿದ್ರು ಒಣಜಂಬದ ಮೇಲೆ ರಾಜ್ಯವನ್ನು ಮುಳುಗಿಸ್ತಾ ಇದ್ದಾರೆ. ಹಂಗೆ ಒಣಜಂಬಕ್ಕೇನೆ ಬೆಲೆ ಏರಿಕೆ. ಸರ್, ಕೌನ್ಸಿಲ್ ಅಲ್ಲಿ ತಮ್ಮನ್ನು ಒಂದಿನಕ್ಕೆ ಅಮಾನತು ಮಾಡಿದ್ದಾರೆ. ಸೊ ಅದು ಬಹಳಷ್ಟು ದೊಡ್ಡ ಮಟ್ಟದ ಚರ್ಚೆ ಆಯಿತು. ಮತ್ತೆ ನಮ್ಮ ಸದನ ಸಾಕಷ್ಟು ವಿಷಯಗಳಿಗೆ ಸಾಕ್ಷಿಯಾಗಿದೆ. ನಾನು ಸಾರ್ವಜನಿಕವಾಗಿ ನಮ್ಮ ಸಭಾಪತಿಗಳ ತೀರ್ಮಾನವನ್ನು, ಪೀಠದ ತೀರ್ಮಾನವನ್ನು ಚರ್ಚಿಸೋದಕ್ಕೆ ಬಯಸೋದಿಲ್ಲ. ಅದರ ಸಾಕ್ಷಿಯಾಗಿದೆ. ಏನು ಅಂತ ಹೇಳಿದ್ರೆ, ರಾಜ್ಯಪಾಲರ ಮೇಲೆ ಅಗೌರವ ತೋರಿಸಿದವರನ್ನ ಅಮಾನತು ಮಾಡಬೇಕು ಅನ್ನೋದು ಸ್ಪಷ್ಟ ನಿಯಮದಲ್ಲಿದ್ರೂ ಅಮಾನತ್ತು ಆಗದೇ ಇರೋದಕ್ಕೆ ನಮ್ಮ ಸದನ ಸಾಕ್ಷಿಯಾಯಿತು. ಯಾವುದೇ ನಿಯಮವನ್ನು ಉಲ್ಲಂಘಿಸದೆ, ಯಾವುದೇ ರೀತಿಯಲ್ಲಿ ನಾನು ಅಸಂವಿಧಾನಿಕ ಪದವನ್ನು ಬಳಕೆ ಮಾಡದೇ ಇದ್ದರೂ ಕೂಡ ಅಮಾನತ್ತು ಶಿಕ್ಷೆಗೆ ಒಳಗಾಗಬೇಕಾಯಿತು. ಬಹುಶಃ ಕಲಿಯುಗದ ಮಹಿಮೆಯ ಒಂದು ಪ್ರಕಟೀಕರಣ ಈ ನಮ್ಮ ಸದನದಲ್ಲೂ ನಾವು ಕಾಣ್ತಾ ಇದ್ದೀವಿ. ಈಗ ಬಿಜೆಪಿ ನಾಯಕರು ಒಂದಷ್ಟು ಪಕ್ಷದಿಂದ ದೂರ ಇರುವಂತಹ ನಾಯಕರಿಗೆಲ್ಲ ವಾಪಸ್ ಬರ್ತಾ ಇದ್ದಾರೆ. ಈಗ ಅನಂತಕುಮಾರ್ ಹೆಗಡೆ ಅವರನ್ನು ಕೂಡ ಕರೆತರಬೇಕಂತ ರಾಜ್ಯ ರಾಜಕಾರಣಕ್ಕೆ ಬಲ ತರಬೇಕು ಆಗುತ್ತೋ ಅಥವಾ ನಿಮ್ಮ ಬಿಜೆಪಿಗೆ ಬಲ ಆಗುತ್ತೋ? ನೋಡಿ, ಹಿಂದುತ್ವಕ್ಕೆ ಬಲ ಅಂದರೆ ಅದು ರಾಷ್ಟ್ರೀಯತೆಗೆ ಕೊಡೋ ಬಲ. ಭಾರತದ ರಾಷ್ಟ್ರೀಯತೆಯ ಮೂಲ ವಿಚಾರ ಏನು? ಹಿಂದುತ್ವನೇ. ಹಿಂದುತ್ವ ಅಂದರೆ ಜಾತಿ ಅಲ್ಲ, ಹಿಂದುತ್ವ ಅಂದರೆ ಮತ ಅಲ್ಲ, ಹಿಂದುತ್ವ ಅಂದರೆ ಉಪಾಸನಾ ಪದ್ಧತಿ ಅಲ್ಲ, ಹಿಂದುತ್ವ ಅಂದರೆ ಜೀವನ ಕ್ರಮ, ಹಿಂದುತ್ವ ಅಂದರೆ ಜೀವನ ಮೌಲ್ಯ, ಹಿಂದುತ್ವ ಅಂದರೆ ವಿಶ್ವವ್ಯಾಪಿ ದೃಷ್ಟಿ. ಅದೇ ಹಿಂದುತ್ವ. ಇನ್ನೆಲ್ಲವೂ ಸಂಕುಚಿತತೆಯನ್ನು ಬೋಧಿಸಿದ್ರೆ ಬೇರೆ ಮತಗಳು, ತನ್ನ ಮತವನ್ನು ಮಾತ್ರ ಉದ್ದೇಶಿಸಿ ಆಲೋಚಿಸಿದ್ರೆ, ಹಿಂದುತ್ವ ಬರೀ ಮನುಷ್ಯರನ್ನಲ್ಲ, ಪ್ರಾಣಿ ಪಕ್ಷಿ ಜಡ ಜೀವ ಜಂತುಗಳನ್ನು ಕೂಡ ಕುರಿತು ಚಿಂತಿಸಿರೋ ಕಾರಣಕ್ಕೆ ಅದು ವಿಶ್ವವ್ಯಾಪಿ. ಅದೊಂದು ಜೀವನ ಮೌಲ್ಯ. ಆ ಜೀವನ ಮೌಲ್ಯ ರಾಷ್ಟ್ರವನ್ನೇ ಗಟ್ಟಿಗೊಳಿಸುತ್ತೆ. ಹಾಗಾಗಿ ಬರೀ ಪಕ್ಷ ಗಟ್ಟಿಗೊಳಿಸೋದಕ್ಕಲ್ಲ ಭಾರತೀಯ ಜನತಾ ಪಾರ್ಟಿ ರಾಜಕಾರಣದಲ್ಲಿರೋದು. ಪಕ್ಷವನ್ನು ಗಟ್ಟಿಗೊಳಿಸ್ಕೊಳ್ಳೋಕ್ಕಲ್ಲ, ರಾಷ್ಟ್ರವನ್ನು ಗಟ್ಟಿಗೊಳಿಸೋದಕ್ಕೆ ನಾವು ರಾಜಕಾರಣ ಕ್ಷೇತ್ರದಲ್ಲಿರೋದು. ಹಾಗಾಗಿ ರಾಷ್ಟ್ರಕ್ಕೆ ಒಳ್ಳೇದಾಗತ್ತೆ. ಕೊನೆಯದಾಗಿ ಒಂದೇ ಒಂದು ಡಿ.ಕೆ. ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರ ನಡುವೆ ನಡೀತಾ ಇರ್ತಕ್ಕಂಥ ಈ ಒಂದು ಕುಸ್ತಿ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದ್ಯಾ? ಕುಸ್ತಿ ನಡೀತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಬರೀ ಹೇಳಿಕೆಗಳನ್ನ, ಉಪ ಹೇಳಿಕೆಗಳನ್ನ ನೀವು ಕುಸ್ತಿ ಅಂತ ಅನ್ಕೊಬಾರ್ದು. ಕುಸ್ತಿ ಅಂದರೆ ಅದಕ್ಕೆ ಅದರದೇ ಆದ ಒಂದು ವಿಶೇಷವಾದ ಅರ್ಥ ಇದೆ. ಒಮ್ಮೆ ಕುಸ್ತಿ ಹಿಡಿದ್ರೆ ಯಾವನೋ ಬೀಳ್ಬೇಕು, ಯಾರೋ ಬೀಳ್ಬೇಕು. ಇದು ಬೀಳಂಗೂ ಇಲ್ಲ, ಹೇಳಂಗೂ ಇಲ್ಲ. ಇದನ್ನ ಯಾವ ಸೀಮೆ ಕುಸ್ತಿ ಅಂತೀರಿ? ಕುಸ್ತಿಗೆ ಅಪಮಾನ ಮಾಡಬೇಡಿ.